ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದ್ ಕಡೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಫೈಟ್, ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳ ದಂಡು ದೆಹಲಿ ಕಡೆಗೆ ಪ್ರಯಾಣ ಮಾಡುವ ಮೂಲಕ ಈ ಕ್ಷಣಕ್ಕೆ ಸಂಪುಟ ಪುನರ್ ರಚನೆ ಆಗ್ಲೇಬೇಕು ಅನ್ನುವಂತಹ ಒತ್ತಡವನ್ನ ಹಾಕ್ತಿದ್ದಾರೆ. ಕಾರಣ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬಂದು 3 ವರ್ಷದ ಸಂಭ್ರಮ, ಇಷ್ಟೆಲ್ಲ ಆದ್ರೂ ಕೂಡ ನಮಗೆ ಕೊಟ್ಟಿರುವಂತಹ ಭರವಸೆ ಈಡೇರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಶಾಸಕರು ದೆಹಲಿ ಪರೇಡ್ ನಡೆಸಿದ್ದಾರೆ. ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಶಾಸಕರು ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ಗೆ ಮನವಿ ಮಾಡಲಿದ್ದಾರಂತೆ ಶಾಸಕರು. ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ, ಯಾಸಿರ್ ಖಾನ್ ಪಠಾಣ್, ಕನೀಜ್ ಫಾತಿಮಾ ಅವರು ಕೂಡ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುಂದಿನ ವಾರ ದೆಹಲಿಗೆ ಹೋಗಬಹುದು. ಮತ್ತೊಂದು ಶಾಸಕರ ತಂಡ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 15 ದಿನಗಳ ಡೆಡ್ಲೈನ್ ಅನ್ನ ಕೆಲ ಶಾಸಕರು ಕೊಟ್ಟಿದ್ದಾರಂತೆ. 15 ದಿನದ ಒಳಗಡೆ ಸಂಪುಟ ಪುನರ್ರಚನೆ ಆಗದೆ ಹೋದ್ರೆ ಉಗ್ರ ನಡೆಯನ್ನ ಅನುಸರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಶಾಸಕರಿಂದಲೇ ನೇರವಾಗಿ ಕಾಂಗ್ರೆಸ್ ನಾಯಕರಿಗೂ ಮತ್ತು ಹೈಕಮಾಂಡ್ಗೂ ಕೂಡ. ಸೊ ಹಂಗಾಗಿ ಇಷ್ಟು ದಿನಗಳಿಂದ ಕಾದಿದ್ದೀವಿ, ಮೌನವಾಗಿದ್ವಿ, ಅಟ್ಲೀಸ್ಟ್ ಈಗಲಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೆಲ ಶಾಸಕರು ದುಂಬಾಲ್ ಬಿದ್ದಿದ್ದಾರೆ. ಅಟ್ಲೀಸ್ಟ್ ಸಂಪುಟ ಸರ್ಜರಿ ಆಗುತ್ತಾ ಅಥವಾ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗುತ್ತಾ ಕಾದ್ ನೋಡಬೇಕು.